ಅವ್ರು ಇದ್ರೆ ಚೆನ್ನಾಗಿ ನಡ್ಸ್ಕೊಡ್ತಾರಾ ಅಂತ? ನಾನು ಚೆನ್ನಾಗಿ ನಡೆಸ್ಕೊಡ್ತಾರೆ, ಸುಳ್ಳು ಹೇಳ್ಬೇಡ, ಚೆನ್ನಾಗಿ ನಡೆಸ್ಕೊಡ್ತಾರೆ. ಸುದೀಪ್ ಅವ್ರನ್ನ ಬಿಟ್ಟು ಬೇರೆ ಯಾರಾದ್ರೂ ಬರ್ಬೇಕಂದ್ರೆ ಆ ಜಾಗಕ್ಕೆ ಯಾರನ್ನ ಆಯ್ಕೆ ಮಾಡ್ತೀರಾ? ನಮಗೆ ಆ ಥರದಲ್ಲಿ ನನಗೆ ಅವ್ನಿಗೆ ಇನ್ನೊಬ್ಬ ಏನು ಸುಧಾನ್ ಲೋಕೇಶ್. ಓಕೆ, ಲೋಕೇಶ್ ಮಗ. ಇವ್ರು ಇನ್ನೇನು ಗೊತ್ತಾ ಮಾಡ್ತಾರೆ, ಸ್ವಾರ್ಥಿಗಳು. ಬರೀ ದುಡ್ಡಿರೋರನ್ನ ಅವ್ರು ಬೇಕಾದವ್ರನ್ನ ಹಾಕತ್ತೆ, ಹಂಗೆ ಮಾಡಿ ಬಡವ್ರನ್ನ ನೋಡಬೇಕು. ನೋಡ್ತಾ ಇರಲ್ಲ ಬಿಗ್ ಬಾಸಲ್ಲಿ, ಅದೊಂದು ಫುಲ್ ರಾಜಕೀಯ. ಅದು ಪಬ್ಲಿಕ್ ಮಾಡಲಿ ಬಿಡ್ರಿ, ಯಾರು ಒಂದು ಆಸೆ ಅವ್ರಿಗೂ ನಾನು ಮಾಡಬೇಕು, ನೋಡೋಕೆ ಮಾತ್ರ ಜನ ಬೇಕು. ನೀವು ನಿಮ್ಮ ಮಕ್ಕಳನ್ನ, ನಿಮ್ಮ ಅಳಿನ, ಎಲ್ಲ ಸಂಬಂಧಿಕರನ್ನ, ರಾಜಕಾರಣಿ ಮಕ್ಕಳನ್ನ ಸಪೋರ್ಟ್ ಮಾಡೋರನ್ನ ಮಾಡ್ತೀರಾ, ಬಡವ್ರನ್ನ. ಇಸ್ ಡನ್ ಅ ಗುಡ್ ಜಾಬ್. ಸುದೀಪ್ ಇರಬೇಕು ಅಂತ ನಮಗೂ ಇಷ್ಟ. ಸೊ ಈ ಸಲ ಕಂಟೆಸ್ಟೆಂಟ್ನ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದು? ಸೋಲ್ಜರ್ಸ್ನ ಪ್ರಿಫರ್ ಮಾಡ್ತೀವಿ. ಯಾಕಂದರೆ ಸೋಲ್ಜರ್ಸ್ ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸಿಂಧೂರ್ ಆಪರೇಷನಲ್ಲಿ. ದಯವಿಟ್ಟು ಅವ್ರಿಗೊಂದು ಅವಕಾಶ ಕೊಡಿ. ಸೋಲ್ಜರ್ಸ್ ಅಲ್ಲಿ ದೇಶ ಕಾಯೋದು ಬಿಟ್ಬಿಟ್ಟು ಬಿಗ್ ಬಾಸ್ ಬಂದ್ರೆ ಯಾರು ಸರ್? ಯಾಕೆ ಅವ್ರಿಗೂ ಒಂದು ಟ್ಯಾಲೆಂಟ್ ಇದೆ, ಯಾಕಂದ್ರೆ ಹಾಡಾಡಲ್ವಾ ಅವರು, ಕ್ರಿಕೆಟ್ ಆಡಲ್ವಾ ಸರ್? ಈಗ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗ್ತಾ ಇದೆ. ಇದರಲ್ಲಿ ಸುದೀಪ್ ಅವರೇ ನಡೆಸ್ಕೊಡ್ಬೇಕಾ ಅಥವಾ ಬೇರೆ ಯಾರಾದರೂ ನಡೆಸ್ಬೇಕಾ ಅನ್ನುವಂಥದ್ದು? ಏನಂದರೆ ಪಬ್ಲಿಕ್ ಜನ ನೋಡಬೇಕಾದ್ರೆ ಒಳ್ಳೆಯವ್ರು ಇರಬೇಕು. ಒಬ್ಬರೇ ಬೆಳಿಬೇಕು ಅನ್ನೋ ಏನು ತೊಂದರೆ ಇಲ್ಲ, ಯಾರು ಮಾಡ್ಬೋದು. ಅದೇ ಒಳ್ಳೆ ಇದು ಮಾಡಬೇಕು. ಏನು ಮಾಡಬೇಕು, ಅವ್ರ ಥರ ಚೆನ್ನಾಗಿ ಮಾಡಬೇಕು. ಸುದೀಪ್ ಅವ್ರು ಇದ್ರೆ ಚೆನ್ನಾಗಿ ನಡೆಸ್ಕೊಡ್ತಾರಾ ಅಂತ? ನಾನು ಚೆನ್ನಾಗಿ ನಡೆಸ್ಕೊಡ್ತಾರೆ, ಸುಳ್ಳು ಹೇಳ್ಬೇಡ, ಚೆನ್ನಾಗಿ ನಡೆಸ್ಕೊಡ್ತಾರೆ. ಜನ ಎಲ್ಲರೂ ಕವರ್ ಮಾಡ್ತಾರೆ, ಎಲ್ಲರೂ ಮೇಂಟೈನ್ ಮಾಡ್ತಾರೆ, ಏನು ತೊಂದರೆ ಇಲ್ಲ ಪಾಪ, ಒಳ್ಳೆಯವ್ರು ಮಾಡ್ತಾರೆ. ಈ ಸುದೀಪ್ ಅವ್ರನ್ನ ಬಿಟ್ಟು ಬೇರೆ ಯಾರಾದರೂ ಬರ್ಬೇಕಂದ್ರೆ ಆ ಜಾಗಕ್ಕೆ ಯಾರನ್ನ ಆಯ್ಕೆ ಮಾಡ್ತೀರಾ? ನಮಗೆ ಆ ಥರದಲ್ಲಿ ನನಗೆ ಅವನಿಗೆ ಇನ್ನೊಬ್ಬ ಏನು ಇದ್ರಲ್ಲಿ ಮಾಡ್ತಾನಲ್ಲ ಯಪ್ಪ, ಅವನ ಹೆಸರು ಗಣೇಶ್ ಅಲ್ಲ, ಅವನು ಚೆನ್ನಾಗೈತೆ, ಅವನ ಹೆಸರು ಚೆನ್ನಾಗಿದೆ. ಅದು ಇದ್ರಲ್ಲಿ ಮಾಡ್ತಾನೆ, ಬಿಗ್ ಬಾಸಲ್ಲಿ ಮಾಡ್ತಾನೆ ಮೇಡಮ್. ಬಿಗ್ ಮಜಾ ಸಟ್ಟಾಗಿಸಲ್ಲಿ ಮಾಡ್ತಾನೆ, ಹೆಸರು ಸುಧಾನ್ ಲೋಕೇಶ್. ಓಕೆ, ಲೋಕೇಶ್ ಮಗ. ಸೊ ಅಂದ್ರೆ ಈಗ ಪ್ರತಿ ಸಲನು ಅಂದ್ರೆ ಕಂಟೆಸ್ಟೆಂಟ್ನ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದು? ಕಂಟೆಸ್ಟೆಂಟ್ ಅಂದರೆ ಅದು ನಡೆಸೋರ್ನ ನಡ್ಸೋರಲ್ಲ, ಈಗ ಆಡೋರು ಬಂದು ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರನ್ನ ನಡೆಸ್ಬೇಕು. ಇವ್ರು ಇನ್ನೇನು ಗೊತ್ತಾ ಮಾಡ್ತಾರೆ, ಸ್ವಾರ್ಥಿಗಳು. ಬರೀ ದುಡ್ಡಿರೋರನ್ನ ಅವ್ರು ಬೇಕಾದವ್ರನ್ನ ಹಾಕತ್ತೆ, ಹಂಗೆ ಮಾಡಿ ಬಡವ್ರನ್ನ ನೋಡಬೇಕು. ಅವ್ರೊಬ್ಬರೇ ನಾ ಮಾಡೋದು, ಬೇರೆ ಯಾರು ಮಾಡಲ್ವಾ? ನೋಡ್ತಾ ಇರಲ್ಲ ಬಿಗ್ ಬಾಸಲ್ಲಿ, ಅದೊಂದು ಫುಲ್ ರಾಜಕೀಯ. ಅದು ಅವ್ರು ದುಡ್ಡಿರೋರನ್ನ, ಆಮೇಲೆ ರಾಜಕಾರಣಿ ಮಕ್ಕಳನ್ನ ಮಾಡ್ತಾರೆ, ಅದು ಮಾಡಬೇಡ್ದು. ಬಡವ್ರ ಮಕ್ಕಳನ್ನ, ಅಮಾಯಕರನ್ನ ಬೆಳೆಸಿ ಪ್ರತಿ ಸಲನು ಹೀರೋಯಿನ್ಸ್ ಮತ್ತೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಇರೋರ್ನ ಈ ರೀತಿ ಆಯ್ಕೆ ಮಾಡ್ತಾ ಇದ್ದಾರೆ. ಈ ಸಲ ಯಾರನ್ನ ಆಯ್ಕೆ? ಚೇಂಜ್ ಆಗಬೇಕು, ಅವ್ರನ್ನೇ ಮಾಡಬೇಡ್ದು. ಬೇರೆ ಜನ ಇಲ್ವಾ? ಪಬ್ಲಿಕ್ ಮಾಡಲಿ ಬಿಡ್ರಿ, ಯಾರು ಒಂದು ಆಸೆ ಅವ್ರಿಗೂ ನಾನು ಮಾಡಬೇಕು, ನೋಡೋಕೆ ಮಾತ್ರ ಜನ ಬೇಕು. ನೀವು ನಿಮ್ಮ ಮಕ್ಕಳನ್ನ, ನಿಮ್ಮ ಅಳಿನ, ಎಲ್ಲ ಸಂಬಂಧಿಕರನ್ನ, ರಾಜಕಾರಣಿ ಮಕ್ಕಳನ್ನ ಸಪೋರ್ಟ್ ಮಾಡೋರನ್ನ ಮಾಡ್ತೀರಾ, ಬಡವ್ರನ್ನ. ಯಾರು ಆಸೆ ಇರ್ತೈತೆ ಪಾಪ ಪಬ್ಲಿಕಲ್ಲಿ ಆಡೋರನ್ನ ಅಂಥವ್ರನ್ನ, ಏನಪ್ಪ ನೀನು ಮಾಡ್ತೀನಪ್ಪ ಬಿಗ್ ಬಾಸ್ ನೀವು ಮಾಡಿ ಅಂತ ಅವ್ರಿಗೆ ಮಾಡಿದ್ರೆ ಅವ್ರಿಗೆ ದುಡ್ಡು ಬರ್ತಾರೆ, ಅಂದ್ರೆ ಮನೆಗೂ ಅನುಕೂಲ ಆಯ್ತದೆ. ಇವ್ರು ಇರೋರಿಗೆ ದುಡ್ಡು ಕೊಟ್ಟರೆ ಇಲ್ದೋದ್ರೆ ಏನು ಮಾಡ್ತಾರೆ, ನೋಡೋಕೆ ಮಾತ್ರ ಅವ್ರು ಬೇಕಾ? ಏನು ತಪ್ಪಾರು ಕ್ಷಮಿಸಿ, ಇರೋದು ಇಷ್ಟ. ನಾನು ಬಡವ್ರಿಗೆ ಬೆಳೆಸ್ಬೇಕು, ಬಡವ್ರನ್ನ ಬೆಳೆಸ್ಬೇಕು. ಇವ್ರು ಬರೀ ದುಡ್ಡಿರೋರನ್ನೇ ಬೆಳೆಸ್ತಾರೆ. ಇಲ್ಲ ಒಬ್ಬ ರೆಕಮೆಂಡ್ ಮಾಡ್ತಾನೆ, ಅಲ್ಲಿ ಲೆಟ್ರ್ ಕೊಡ್ತಾನೆ, ಎಮ್ ಎಲ್ ಎ ಆಗಲಿ, MP ಆಗಲಿ, ಇಲ್ಲ ಮಿನಿಸ್ಟರ್ ಆಗಲಿ, ಅವ್ರನ್ನ ಮೇಂಟೈನ್ ಮಾಡ್ತಾರೆ. ಹಾಗೆ ಮಾಡಬೇಡ್ದು. ಅದೇ ಬಡವ್ರನ್ನ ನೀವು ಆಯ್ಕ್ರಿ, ಹೋಗಿ ನೀವು ನಿಮ್ಮ ಇದ್ರಲ್ಲ ಸೋಷಿಯಲ್ ವರ್ಕಲ್ಲಿ ನೋಡಿ, ಇಲ್ಲ ಹೋಗಿ ಯಾರು ಬಡವ್ರು ಚೆನ್ನಾಗಿ ಆಡ್ತಾರೆ, ಯಾರು ನೋಡಿ ಅವ್ರನ್ನ ಸ್ವಲ್ಪ ಕವರ್ ಮಾಡಿ ಹಾಕಿ ಅವ್ರಿಗೆ, ಅವ್ರು ಒಳ್ಳೇದಾಗಿ. ಥ್ಯಾಂಕ್ಸ್. ಸರ್, ಈಗ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗ್ತಿದೆ. ಇದರಲ್ಲಿ ಸುದೀಪ್ ಅವರೇ ಇರಬೇಕಾ ಅಥವಾ ಬೇರೆ ಯಾರಾದರೂ ಇರಬೇಕಾ ಅನ್ನುವಂಥದ್ದು? ಸುದೀಪ್ ಅವರು ಇಷ್ಟು ವರ್ಷದ ನಡೆಸ್ಕೊಬರ್ತಾ ಇದ್ದಾರೆ. ಇಸ್ ಡನ್ ಅ ಗುಡ್ ಜಾಬ್. ಸುದೀಪ್ ಇರಬೇಕು ಅಂತ ನಮಗೂ ಇಷ್ಟ. ಯಾರು ಅವರು ತುಂಬ ಸ್ಮಾರ್ಟು, ಮತ್ತು ಓವರಾಲ್ ಕಂಟೆಸ್ಟೆಂಟ್ ನೋಡಿದ್ರೆ ಈ ಡಸ್ ಅ ಗುಡ್ ಜಾಬ್ ಟಿಲ್ ಟುಡೇ. ಸೊ ಈಗ ಸುದೀಪ್ ಅವ್ರನ್ನ ಬಿಟ್ಟು ಆ ಜಾಗದಲ್ಲಿ ಬೇರೆ ಯಾರಾದರೂ ಇರಬೇಕು ಅಂದರೆ ಯಾರನ್ನ ಆಯ್ಕೆ ಮಾಡ್ತೀರಾ? ನೋ, ನಾಟ್ ಎನಿಬಡಿ ಅಪಾರ್ಟ್ ಫ್ರಮ್ ಸುದೀಪ್. ಈಸ್ ಅ ರೈಟ್ ಕ್ಯಾಂಡಿಡೇಟ್ ಆ್ಯಕ್ಚುಲಿ. ಸೊ ಈ ಸಲ ಕಂಟೆಸ್ಟೆಂಟ್ನ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥದ್ದು? ಸೋಲ್ಜರ್ಸ್ನ ಪ್ರಿಫರ್ ಮಾಡ್ತೀವಿ. ಯಾಕಂದರೆ ಸೋಲ್ಜರ್ಸ್ ಅವ್ರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸಿಂಧೂರ್ ಆಪರೇಷನಲ್ಲಿ. ದಯವಿಟ್ಟು ಅವ್ರಿಗೊಂದು ಅವಕಾಶ ಕೊಡಿ. ಸೋಲ್ಜರ್ಸ್ ಅಲ್ಲಿ ದೇಶ ಕಾಯೋದು ಬಿಟ್ಬಿಟ್ಟು ಬಿಗ್ ಬಾಸ್ ಬಂದ್ರೆ ಯಾರು ಸರ್? ಯಾಕೆ ಅವ್ರಿಗೂ ಒಂದು ಟ್ಯಾಲೆಂಟ್ ಇದೆ, ಯಾಕಂದ್ರೆ ಹಾಡಾಡಲ್ವಾ ಅವರು, ಕ್ರಿಕೆಟ್ ಆಡಲ್ವಾ? ಯಾಕೆ ಧೋನಿ ಅವರು ಕ್ರಿಕೆಟ್ ಬಿಟ್ಟು ದೇಶನ ಕಾಯಕ್ಕೆ ಹೋಗಿಲ್ವಾ? ಸುಮಾರು ತಿಂಗಳು ದೇಶನ ಇದು ಮಾಡಿದ್ದಾರೆ, ಬಾರ್ಡ್ರಿಗೆ ಹೋಗಿ ಕೆಲಸ ಮಾಡಿದ್ದಾರೆ. ಸೊ ನಾವು ಅವ್ರಿಗೊಂದು ಚಾನ್ಸ್ ಕೊಡಲಿ. ಅವ್ರಿಗೊಂದು ಟ್ಯಾಲೆಂಟ್ ಇದೆ, ಅವ್ರಿಗೊಂದು ಪಬ್ಲಿಕ್ ಮೇಲೆ ಬರೋಕ್ಕೆ ಅವಕಾಶ ರಿಕ್ವೆಸ್ಟ್ ಮಾಡ್ಕೋತೀವಿ.